SSC ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮಧ್ಯಪ್ರದೇಶದ ಖಜುರಾಹೋ ದೇವಾಲಯಗಳು ಯಾವ ಶೈಲಿಯ ವಾಸ್ತುಶಿಲ್ಪಕ್ಕೆ ಉದಾಹರಣೆ ಆಗಿದಾವಂತ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇದು ಮಧ್ಯಪ್ರದೇಶ ಅಂತಂದ್ ಹೇಳಿದ್ರೆ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇರೋ ಯಾವ ಅಂತಂದ್ ಹೇಳಿದ್ರೆ ನಾಗರ ಶೈಲಿ ಅಂತಂದ್ ಹೇಳ್ತೀವಿ. ದ್ರಾವಿಡ, ವೇಸರ, ಹೊಯ್ಸಳ ಇವೆಲ್ಲ ಸೌತ್ ಇಂಡಿಯಾಕ್ಕೆ ಸಂಬಂಧಪಟ್ಟಂತದ್ದು. ಆಕ್ಚುಲಿ ವೇಸರ ಮತ್ತು ಹೊಯ್ಸಳ ಕರ್ನಾಟಕ, ದ್ರಾವಿಡ ಅಂತ ಬಂತಂದ್ರೆ ಆಲ್ಮೋಸ್ಟ್ ಸೌತ್ ಇಂಡಿಯಾ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ವಿಂಗ್ಸ್ ಆಫ್ ಫೈರ್ ಯಾವ ಭಾರತೀಯ ವಿಜ್ಞಾನಿಯ ಪ್ರಸಿದ್ಧ ಆತ್ಮಚರಿತ್ರೆ ಆಗೈತಿ ಅಂತ ಕ್ವಶನ್ ಕೇಳಿದಾರ. ಸೊ ವಿಂಗ್ಸ್ ಆಫ್ ಫೈರ್ 2020 ಅಂತಂದ್ ಹೇಳಿ ಬರ್ತಾವಲ್ಲ ಕ್ವಶನ್ಸ್ ಗಳು. ಸೊ APJ ಅಬ್ದುಲ್ ಕಲಾಂ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವರಲ್ಲಿ ಪ್ರಸಿದ್ಧ ಟೆನ್ನಿಸ್ ಆಟಗಾರರು ಯಾರು ಅಂತ ಕ್ವಶನ್ ಅನ್ನ ಐತ. ನೀರಜ್ ಚೋಪ್ರಾ ನೋಡ್ರಿ, ಯಾರಿಗೆ ಸಂಬಂಧಪಡ್ತಾರ? ಮಿಲ್ಕಾ ಸಿಂಗ್ ನಾವು ರನ್ನಿಂಗ್ ಅಂತಂದ್ ಹೇಳ್ತೀವಿ. ಆನ್ಸರ್ ಮಹೇಶ್ ಭೂಪತಿ ಅಂತಂದ್ ಹೇಳಿ. ನೀರಜ್ ಚೋಪ್ರಾ ಯಾವ್ದಕ್ ಸಂಬಂಧಪಡ್ತಾರ ಕಮೆಂಟ್ ಅನ್ನ ಹಾಕ್ರಿ. ನೆಕ್ಸ್ಟ್ ಕ್ವಶನ್, MS ಸುಬ್ಬಲಕ್ಷ್ಮಿ ಭಾರತದ ಪ್ರಸಿದ್ಧ ಡ್ಯಾಶ್ ಡ್ಯಾಶ್ ಗಾಯಕಿ ಅಂದ್ರ ಇವರು ಯಾವ ಪ್ರಕಾರದ ಗಾಯಕಿ ಅಂತಂದ್ ಕೇಳಿದಾರ. ಕಾರ್ನಾಟಿಕ್ ಅಂತಂದ್ ಹೇಳಿ ಬರುತ್ತೆ. ಕಾರ್ನಾಟಿಕ್ ಸಂಗೀತದ MS ಸುಬ್ಬಲಕ್ಷ್ಮಿ ತುಂಬಾ ಫೇಮಸ್ ಅವರು. ಅದ್ರ ಜೊತೆಗೆ ಕಾರ್ನಾಟಿಕ್ ಸಂಗೀತಗಾರರು ಇನ್ನು ಯಾರ್ಯಾರು ಅಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನು ಹಾಕ್ಬೇಕು. SSC ಎಕ್ಸಾಮ್ಸ್ ಗಳಲ್ಲಿ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಜನವರಿ 2022ರಲ್ಲಿ ನಿಧನರಾದಂತಹ ಪಂಡಿತ್ ಬಿರ್ಜು ಮಹಾರಾಜ್ ಅವರು ಭಾರತದ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಪಟ್ಟಿದ್ದಾರ ಅಂತಂದ್ ಹೇಳಿ. ಸೊ ಪಂಡಿತ್ ಬಿರ್ಜು ಮಹಾರಾಜ್ ಅಂತಂದ್ ಹೇಳಿದ್ರ ಉತ್ತರ ಪ್ರದೇಶ ಅಂತಂದ್ ಹೇಳಿದ್ರೆ ಕಥಕ್. ಸೊ ತುಂಬಾ ಫೇಮಸ್ ಕಥಕ್ಗೆ ಬಿರ್ಜು ಮಹಾರಾಜು, ಆಮೇಲೆ ಶಂಭು ಮಹಾರಾಜ್, ಇವ್ರು ತುಂಬಾ ಇಂಪಾರ್ಟೆಂಟ್. ಇನ್ನೊಬ್ರು ಬರ್ತಾರ ಅರುಂದಲೆ ಅಂತಂದ್ ಹೇಳಿ.